ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಸಮಸ್ಯೆ ಬಂದಾಗ ನಾವು ದೇವ್ರ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅದೇ ರೀತಿ ಈ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಚಂಡಿಕಾ ಯಾಗ ಅನ್ನೋಂಥದ್ದು ಮಾಡ್ತಾರಲ್ಲ, ಇದು ಎಷ್ಟು ಪವರ್ಫುಲ್ಲು? ಅಂದರೆ ಆ ಸಮಸ್ಯೆ ಕೂಡ ಅಷ್ಟೇ ದೊಡ್ಡದಾಗಿದ್ದಾಗ ಈ ಒಂದು ಯಾಗದಲ್ಲಿ ಪಾಲ್ಗೊಂಡ್ರೆ ಸಮಸ್ಯೆಗೆ ಪರಿಹಾರ ಅನ್ನೋಂಥದ್ದು ಸಿಗುತ್ತಾ? ಯಾರು ಮಾಡಬೇಕಾಗತ್ತೆ? ಇದರ ಒಂದು ವಿಶೇಷತೆ ಏನು? ಮಾಡಿಸೋದ್ರಿಂದ ಫಲಾನುಫಲಗಳು ಸಿಕ್ಕುತ್ತಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮಯ ನಮಃ. ಅಪ್ರೀತಿಯ ಬಂಧುಗಳೇ, ನೀವು ಕೇಳುವಂಥ ಪ್ರಶ್ನೆ ಇದೆಯಲ್ಲ, ಅದ್ಭುತ. ಇದು ಬಹಳ ವಿಶೇಷ, ವಿಭಿನ್ನ. ನಾವು ಪ್ರತಿನಿತ್ಯವೂ ಕೂಡ ಮನುಷ್ಯ ಅಂದ ಮೇಲೆ ಬ್ಯಾಲೆನ್ಸ್ ಕ್ಲಿಯರ್ ಆಗಲೇಬೇಕು. ನೀವು ಚೆನ್ನಾಗಿ ದಯವಿಟ್ಟು ಪ್ರೀತಿಯ ಬಂದು ಜ್ಞಾಪಕ ಇಟ್ಕೊಳ್ಳಿ. ಬ್ಯಾಲೆನ್ಸ್ ನಮ್ಮ ಸ್ವಲ್ಪ ಉಳಿಸ್ಕೊಂಡು ಹೋಗ್ತಾ ಇದೀವಿ ಅಂತಂದರೆ ಒಂದು ದಿನ ಕಟ್ಟಕ್ಕಾಗದೆ ವಿಲೆ ಅಂತ ಒದ್ದಾಟ ಮಾಡ್ತೀವಿ ನಾವು. ಅದನ್ನೇ ನಾನು ನಿಧಾನಕ್ಕೆ ಹೇಳ್ಕೊಳ್ತಾ ಹೋದರೆ ತುಂಬ ತಾಸಾಗುವಂಥದ್ದು. ಕೇಬಲ್ ಬಿಲ್, ವಾಟರ್ ಬಿಲ್, ಎಲೆಕ್ಟ್ರಿಕ್ ಬಿಲ್, ಇದು ಸುಮಾರು ತಿಂಗಳು ಇಟ್ಕೊಂಡು ಏನಾಗುತ್ತೆ, ಮತ್ತೆ ನಮಗೆ ಮೊತ್ತ ಜಾಸ್ತಿ ಆಗುತ್ತೆ. ಜೊತೆಗೆ ಅದನ್ನು ಮತ್ತೆ ಮುಂದಕ್ಕೆ ಸಿಗಲ್ಲ ನಮ್ಗೆ. ನಮಗೆ ಸಿಗಲ್ಲ, ಕಟ್ ಮಾಡ್ತಾನಲ್ಲ. ಹಾಗೆ ಬದುಕಿನಲ್ಲಿ ನಮಗೆ ದುರಾದೃಷ್ಟಗಳನ್ನು ಕಳೆದು ಅದೃಷ್ಟಗಳನ್ನು ಪಡೆದುಕೊಳ್ಳಿರ್ತಕ್ಕಂಥ ಏಕೈಕ ಮಾರ್ಗ ಕಲಿಯುಗದಲ್ಲಿ ಆಧ್ಯಾತ್ಮ ಬಂದೆ. ಅದಕ್ಕೆ ರಜನಿಕಾಂತ್ ಒಂದು ಮಾತು ಹೇಳಿದ್ದು ನಾನು ಯಾವುದೋ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆ ಒಂದು ಮಾಧ್ಯಮ ಮಾತ್ರವೇ ಅಂತೆ ಅತ್ಯಂತ ಎತ್ತರಕ್ಕೆ ಹೋದರೆ ಮತ್ತು ಎತ್ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಕೆಳಗಡೆ ಇಳಿಯಂಗೆ ಇಲ್ಲ. ಇನ್ನು ಯಾವುದೇ ಆಗಿರಲಿ, ರಾಜಕೀಯವಾಗಿರಲಿ, ಅದು ಸಿನಿಮಾವಾಗಿರಲಿ, ಯಾವುದೇ ಉದ್ಯಮ ಆಗಿರಲಿ, ಮೇಲೆತ್ತದ ಕೆಳಗೆ ಇಳಿಯಲೇಬೇಕು. ಅಂತಹದ್ದು ಈ ಆಧ್ಯಾತ್ಮದಲ್ಲಿ ಪ್ರತಿನಿತ್ಯ. ಅದು ನಿಮಗೆ ನೋವಿದೆಯೋ, ಕಷ್ಟ ಇದೆಯೋ, ದುಃಖ ಇದೆಯೋ, ಮನಸ್ಸಿಲ್ವೋ, ನೀವು ಮನಸ್ಸಿಲ್ಲ ಅಂತೇಳಿ ಬೇಜಾರಾಗಿ ಯಾವನೋ ತುಂಬ ಕಾಟ ಕೊಡ್ತಾ ಇದೆ ಅಂತಂದರೆ ತಿಂಡಿ ತಿನ್ನಲ್ವಾ, ಊಟ ಮಾಡಲ್ವಾ, ಸ್ಲೀಪ್ ಮಾಡಲ್ವಾ, ಸ್ನಾನ ಮಾಡಲ್ವಾ, ಬಟ್ಟೆ ಧರಿಸಲ್ವಾ? ಇದು ಹಾಗೇನೆ ಒಂದು ಭಾಗ ಅಂತ ಮಾಡ್ಕೊಂಬಿಡಿ. ನಂಬಿದರೆ ಹಿಂಬು, ನಂಬದಿರ್ದೊಡೆ ಬಂಬು. ನಂಬಿದ ಮೇಲೆ ಮುಗೀತು. ಇದು ಯಾವುದಂದ್ರೆ ಪ್ರತಿನಿತ್ಯವೂ ಮಾಡೋಕ್ಕಾಗಿಲ್ಲ ಅಂತಂದಾಗ ನೀವು ಚಂಡಿಕಾ ಯಾಗದ ದೊಡ್ಡದು ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಷ್ಟು ಖರ್ಚು ಬರೋಂಥದ್ದು, ಬೇಕಾದಷ್ಟು ಲಕ್ಷಗಟ್ಟಲೆ ಖರ್ಚು ಬರುತ್ತೆ. ನನ್ನ ಪ್ರಕಾರ ಒಂದು ಚಂಡಿಕಾಯಿ ಕರೆಕ್ಟಾಗಿ ಮಾಡ್ತೀವಿ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಏನೇನು ಬೇಕು ಅಂತಂದರೆ ಬಹಳ ಪದಾರ್ಥಗಳು ಬೇಕು. ಆಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ. ಅದು ಒರಿಜಿನಲಾಗಿ ಮಾಡ್ತೀವಿ. 13 ಪೂರ್ಣಾಹುತಿಗಳೊಂದಿಗೆ ಸುಹಾಸನೀಯರು, ಸುಮಂಗರಿಯರು, ಇವರಿಗೆಲ್ಲ ವಸ್ತ್ರದಾನ, ಬಂದಿರ್ತಾರೆ ಭೋಜನಾದಿಗಳು. ಇದೊಂದು ಕ್ಷೇತ್ರಗಳಲ್ಲಿ ಮಾಡಬೇಕಾ ಗುರುಗಳೇ? ಮನೆಯಲ್ಲಿ ಕೂಡ ಮಾಡ್ಬೋದಾ ಅಂತ? ಮನೆಯಲ್ಲಿ ಮಾಡಲಿಕ್ಕೆ ಅಷ್ಟು ಸಮಂಜಸವಿಲ್ಲ. ಯಾಕೆಂದರೆ 13 ಪೂರ್ಣಾಹುತಿ ಇದೆ, ಕಷ್ಟ ಆಗುತ್ತೆ. ಆಮೇಲೆ ಯಾರೋ ಮಾಡ್ತಾರೆ, ಅದು ಅಷ್ಟು ಕರೆಕ್ಟ್ ಅಲ್ಲ. ಒರಿಜಿನಲ್ ಆಗಿ ಮಾಡಲಿಕ್ಕೆ ಬರೋದಿಲ್ಲ. ಮೊದಲೇ ಈ ಕಲಿಯುಗದಲ್ಲಿ ಶೀಘ್ರಗತಿಯ ಫಲ ಕೊಡೋದು ಯಾರು ಅಂತಂದರೆ ಚಂಡಿ ಅಂಡ್ ಗಣಪ. ಚಂಡಿ ಅಂಡ್ ಗಣಪತಿ ಇಬ್ಬರೇ. ಆದ್ದರಿಂದ ಇವ್ರಿಗೆ ನಾವೇನಾದರೂ ಒಂದು ಸ್ಪೆಷಲ್ ಅಕೇಶನ್ ಅಂತ ಮಾಡ್ಕೊಂಡಿದ್ರೆ ಹೇಗೆ ನಾವು ನಡೆದುಕೊಳ್ತೀವಿ, ಹೇಗೆ ಮಾಡ್ತೀವಿ? 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬಜೆಟ್ ಮಂಡನೆ ಆಗುತ್ತಲ್ಲ, ಎಷ್ಟು ಜನಕ್ಕೆ ಅದೆಲ್ಲ ಹೋಗಬೇಕಾಗತ್ತೆ. ಹಾಗೆ ಮುಂದೆ ಚಂಡಿಕಾ ಯಾಗವನ್ನು ಮಾಡ್ತೀವಿ ಅಂತಂದ್ರೆ ಅಷ್ಟು ಜನ ಕ್ರೋಢಿಸ್ಕೊಂಡು ಮಾಡ್ತಕ್ಕಂಥದ್ದು, ಅಷ್ಟು ಜನಕ್ಕೆ ಅದು ಅಪ್ಲೈ ಆಗ್ತಕ್ಕಂಥದ್ದು ಕೂಡ. ಹಾಗೆ ಚಂಡಿಕಾ ಯಾಗವನ್ನು ಮಾಡ್ತೀನಿ ಅಂತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಫಲ ಮಾತ್ರ ಕಟ್ಟಿಟ್ಟ ಬುತ್ತಿ ಖಂಡಿತ ಕೊಡತಕ್ಕಂಥದ್ದು. ಅದೇ ಹೇಗಿದ್ದರೂ ಸರಿಯೇ ಕಟ್ಟಿಟ್ಟ ಬುತ್ತಿ ಕೊಟ್ಟೇ ಕೊಡುತ್ತಾಳೆ. ಬಹುಶಃ ನಮ್ಗೆ ಆ ಪವರ್ ಇಲ್ಲ, ಆ ಶಕ್ತಿ ಇಲ್ಲ, ಆ ದೊಡ್ಡ ಮಟ್ಟದ ಕನಸು ಕಾಣ್ತಾ ಇದ್ದೀವಿ ಅಂತಂದ್ರೂ ಕೂಡ ಗೊತ್ತಿಲ್ಲ. ನಿಮ್ಮ ಒಂದು ಶ್ರದ್ಧೆ ಭಕ್ತಿ ಅವಳಿಗೆ ಮುಟ್ಟಿದೆ ಅಂತಂದರೆ ಕೊಟ್ಟೇ ಕೊಡುತ್ತಾಳೆ. ಇದಕ್ಕೆ ಉದಾಹರಣೆ ನಾನು ಎಷ್ಟೋ ಸಲ ಕೊಟ್ಟಿದ್ದೀನಿ. ದೇವೇಗೌಡರು ಆ ಒಂದು ಶೃಂಗೇರಿ ಪೀಠದಲ್ಲಿ ಮಾಡಿಸಿದ್ರು. 2 ಸಲ ಮಾಡಿಸಿದ್ದು, 2 ಸಲ ಪ್ರತಿಫಲ ಅತ್ಯಂತ ಅದ್ಭುತವಾಗಿ. ಎಷ್ಟು ಕಡಿಮೆ ಮಾರ್ಕ್ಸ್ ಆಗಿದ್ದರೂ ಕೂಡ ಅವರಿಗೆ ಆ ಸೀಟನ್ನು ದಕ್ಕಿಸ್ಕೊಟ್ಟಿದ್ದು ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಹಾಗಾಗಿ ಚಂಡಿ ಯಾಗವನ್ನು ಮಾಡಬೇಕಾದ್ರೆ ದೃಢ ಸಂಕಲ್ಪ ಇರಬೇಕು. ಅಂತಹ ದೃಢ ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತೀವಿ ಅಂತಂದರೆ ನಿಮ್ಮ ಮೇಜರ್ ಟಾರ್ಗೆಟ್ ಏನೈತೆ, ದೊಡ್ಡ ಮಟ್ಟದ ಕನಸು, 10 ವರ್ಷಗಳಿಂದ ವಿಲೆ ಅಂತ ಒದ್ದಾಟ ಮಾಡ್ತಾ ಇದ್ದೀನಿ, ಈ ಕೆಲಸ ಆಗ್ತಾ ಇಲ್ಲ. ಒಟ್ಟಾರೆ ನಮ್ಮ ಒಂದು ಶತ್ರು ರಾಷ್ಟ್ರಗಳನ್ನು ಬಗ್ಗಬಡಿಬೇಕಾದರೂ ಕೂಡ ಇಂತಹ ದೊಡ್ಡ ಮಟ್ಟದ ಯಾಗಗಳನ್ನು ಮಾಡೋ ಮುಖಾಂತರ ಖಂಡಿತ ಖಚಿತ ಅದರದ ಫಲವನ್ನು ನಾವು ಪಡ್ಕೊಂಡೇ ಇರ್ಬೋದು. ನಾನು ಮೊದಲೇ ಹೇಳ್ತೀನಿ, ಶೀಘ್ರಗತಿಯ ಫಲ ಅಂತಂದಾಗ ಆ ಫಲ ಕೊಟ್ಟೇ ಕೊಡ್ತಾರೆ. ಅದರ ಪ್ರೊಸೀಜರ್ ಇದೆಯಲ್ಲ, ಅದರದ್ದು ತ್ರಿದಿನ ಸಂಕಲ್ಪ, ಪಂಚದಿನ ಸಂಕಲ್ಪ, ಹೀಗೆಲ್ಲ ಮಾಡಬೇಕಾಗತ್ತೆ. ಆ 3 ದಿನಗಳು ಯಾಗ ಮಾಡಬೇಕಂತಂದರೆ ಅನುಜ್ಞೆ, ಸ್ವಸ್ತಿ ವಾಚನ, ಸಂಕಲ್ಪ ಪೂರ್ವಕ, ವಾಸುದೇವ ಪುಣ್ಯಾಹ, ಮೃಸಂಗ್ರಹಣ, ಅಂಕುರಾರ್ಪಣ, ರಕ್ಷಾಬಂಧನ, ಧ್ವಜಪಟ, ಗರುಡಪಟ, ಆಮೇಲೆ ತಿರುವಾರಾಧನೆ, ಕಲಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಹೀಗೆ ಹೋಗ್ತಾ ಇರುತ್ತೆ. ಸೀರಿಯಲ್ ಪ್ರಕಾರ ಮಾಡಬೇಕು ಅಂತಂದರೆ ಅದರ ಪ್ರಕಾರ ಮಾಡಲಿಕ್ಕೆ ಹೋಗಬೇಕಾದ್ರೆ ಖರ್ಚು ಬೇಕಾಗಿರ್ತಕ್ಕಂಥದ್ದು. ಒಂದು 20 ರಿಂದ 25 ಜನ ಋತ್ವಿಕರು ಬೇಕಾಗತ್ತೆ. ಇಷ್ಟಿದ್ದು ಮಾಡಿಕೊಂಡು ಅತಿ ಪರಿಪೂರ್ಣವಾಗಿ ವಿದ್ಯಾವಂತರಾಗಿರ್ತಕ್ಕಂಥದ್ದು ಕೂರಿಸ್ಕೊಂಡು, ಸರ್ಟಿಫೈ ಇರ್ತಕ್ಕಂಥದ್ದು ಕೂರಿಸ್ಕೊಂಡು ಆ ಚಂಡಿಕಾ ಯಾಗವನ್ನು ಮಾಡ್ತೀವಿ ಅಂತಂದರೆ ತೋರಿಸಿ ನೋಡೋಣ. ಆಮೇಲೆ ನೀವೇನು ಕೊಟ್ಟಿದ್ರೆ ಅದನ್ನು ಆ ಫಲ ಕಟ್ಟಿಟ್ಟ ಬುತ್ತಿ ಕೊಟ್ಟೇ ಕೊಡುತ್ತೆ. ಇದು ಮಾಡಬೇಕಾದ್ರೆ ಮಾತ್ರ ನಿಮಗೆ ತುಂಬ ತಾಳ್ಮೆಯಿಂದ
ತುಂಬ ಪೇಷನ್ಸಿಂದ ಸುಮ್ಮನೆ ಆರಾಬಿರಿಯಲ್ಲಿ ನೀವು ಮಾಡ್ತಕ್ಕಂಥದ್ದೆಲ್ಲ ಆಗೋದೇ ಇಲ್ಲ. ಆ ಶಕ್ತಿನ ಪಡ್ಕೊಳ್ಬೇಕು ಅಂತಂದ್ರೆ ಮಾತ್ರ ನಿಮಗೆ ಕೊಟ್ಟೇ ಕೊಡುತ್ತಾಳೆ. ಆದರೆ ಈ ಪ್ರೊಸೀಜರ್ ಮಾತ್ರ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಇದು ಚಂಡಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಸರಿಯಾದ ಕ್ರಮದಲ್ಲಿ ಕ್ರಮಬದ್ಧವಾಗಿ ನಾವು ಮಾಡಿದ್ವಿ ಅಂತಂದರೆ ಚಂಡಿಕಾಯಾಗದಿಂದ ಫಲ ಅನ್ನುವಂಥದ್ದು ಸಿಕ್ಕುತ್ತೆ. ಬಿಕಾಸ್ ಅದು ಅಷ್ಟು ಪವರ್ಫುಲ್ ಅಂತ ಹೇಳಿದ್ರಿ. ಇನ್ನು ಸಮಸ್ಯೆ ಅಂತಂದರೆ ನಮಗೆ ತಕ್ಷಣ ಫಲ ಕೊಡುವಂಥದ್ದು ಚಂಡಿ ಮತ್ತು ಗಣಪ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಚಂಡಿಕಾ ಯಾಗದ ಒಂದು ಪವರ್ಫುಲ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ರು. ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಫಲಗಳು ಸಿಕ್ಕುತ್ತೆ ಅಂತ ಹೇಳಿದ್ರು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.